ಜಮ್ಮು ಕಾಶ್ಮೀರದಲ್ಲಿ ನಿಲ್ಲದ ಉಗ್ರರ ಭೇಟಿಯ ಕಾರ್ಯಾಚರಣೆ ಮತ್ತೆ 3 ಉಗ್ರರನ್ನ ಗಡಿದಾಟಿ ಅಕ್ರಮವಾಗಿ ನುಸುಳಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಹೀಗಾಗಿ 3 ಉಗ್ರರಿಗಾಗಿ ಭದ್ರತಾ ಪಡೆಯಿಂದ ತೀವ್ರ ಶೋಧ ಕಾರ್ಯ ಸಾಗ್ತಾ ಇದೆ. ಸಾಂಬಾ ಜಿಲ್ಲೆಯಲ್ಲಿ ಶೋಧವನ್ನ ನಡೆಸುತ್ತಿದ್ದಾರೆ ಭದ್ರತಾ ಪಡೆ. ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿಯಿಂದ ಶೋಧ ಕಾರ್ಯವನ್ನ ಮಾಡಲಾಗ್ತಿದೆ. ನಂಗಾಲ್, ಚಿಂಗ್ದಂಗಾ ಇನ್ನು ಗೊರಾನ್ನಲ್ಲಿ ಹುಡುಕಾಟವನ್ನ ಮಾಡಲಾಗ್ತಿದೆ. ವಿವಿಧ ಭಾಗಗಳಲ್ಲಿ ಕಾಡಿನಲ್ಲಿ 3 ಉಗ್ರರು ಅಡಗಿಕೊಂಡಿರುವಂತ ಸಂಶಯ ಮೂಡುತ್ತಾ ಇದೆ. ಹೀಗಾಗಿ ಮತ್ತೆ ಭದ್ರತಾ ಪಡೆ ನುಸುಳಿದ್ದಾರೆ, ಗಡಿಯನ್ನ ದಾಟಿ ಬಂದಿದ್ದಾರೆ ಅನ್ನೋದಾಗಿ 3 ಉಗ್ರರ ಮೇಲೆ ಈಗ ಶಂಕೆ ವ್ಯಕ್ತವಾಗ್ತಿದೆ. ಇವರು ಕೂಡ ಕಾಡಿನಲ್ಲೇ ಅಡಗಿ ಕೂತಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಸಾಂಬಾ ಜಿಲ್ಲೆಯಲ್ಲಿ ಜಮ್ಮು ಕಾಶ್ಮೀರದ ಭಾಗ ಅಂದ್ರೆ LOC ಮತ್ತು ಅಂತಾರಾಷ್ಟ್ರೀಯ ಗಡಿಗೆ ಬಹಳ ಸಮೀಪ ಆಗಿರುವಂತ ಸಾಂಬಾ ಜಿಲ್ಲೆ. ಹೀಗಾಗಿನೇ ನುಸುಳಿದ್ದಾರೆ, ಅಕ್ರಮವಾಗಿ ಒಳಗೆ ಬಂದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ 3 ಜನ ಉಗ್ರರಿಗಾಗಿ ಭದ್ರತಾ ಪಡೆಯಿಂದ ತೀವ್ರವಾಗಿ ಈಗ ಕಾರ್ಯಾಚರಣೆ ಸಾಗ್ತಿದೆ. ಒಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಕಾರ್ಯನಿರತರಾಗಿದ್ರೆ, ಮತ್ತೊಂದು ಕಡೆ ಪ್ಯಾರಾಮಿಲಿಟರಿಯು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಬಹಳ ಸೆನ್ಸಿಟಿವ್ ಲೊಕೇಶನ್ಸ್ಗಳಾಗಿರುವಂತ ನಂಗಾಲ್ ಅನ್ನುವಂಥ ಪ್ರದೇಶ, ಚಿಲ್ದಂಗಾ ಅನ್ನೋ ಪ್ರದೇಶ, ಹೀಗೆ ಸಾಂಬಾ ಜಿಲ್ಲೆಗೆ ಸೇರಿದಂತ ವಿವಿಧ ಪ್ರದೇಶಗಳಲ್ಲಿ ಶೋಧ ಕಾರ್ಯ ಹುಡುಕಾಟ ಮಾಡ್ತಿದ್ದಾರೆ. ಈ 3 ಜನ ಏನ್ ನುಸುಳಿ ಒಳಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆಯಲ್ಲ, ಇವರು ಅಲ್ಲೇ ಕಾಡಿನಲ್ಲೇ ಅಡಗಿ ಕೂತಿದ್ದಾರೆ ಅನ್ನುವಂಥ ಮಾಹಿತಿಯ ಮೇರೆಗೆ ಅವರನ್ನ ಹುಡುಕೋದಕ್ಕೆ ಸರ್ಚ್ ಆಪರೇಷನ್ ಅನ್ನ ಮಾಡಲಾಗ್ತಿದೆ. ಹೀಗಾಗಿ ಸರಣಿಯಾಗಿ ಭಾರತೀಯ ಭದ್ರತಾ ಪಡೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆ ಮಾಡ್ತಾ ಇದೆ. ಆಪರೇಷನ್ ಕೆಲ್ಲರ್ ಹೆಸರಿನಲ್ಲಿ ಈಗಾಗಲೇ ಅನೇಕ ಉಗ್ರರನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗಿದೆ. ಡ್ರೋನ್ ಬಳಕೆ ಮಾಡುವುದರ ಮೂಲಕವಾಗಿ ಯಾರ್ಯಾರಿದ್ರು, ಎಲ್ಲೆಲ್ಲ ಅಡಗಿ ಕೂತಿದ್ರು ಅನ್ನೋ ನಿಟ್ಟಿನಲ್ಲೇ ಗಲ್ಲಿಯಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಿದೆ. ಅದರ ಬೆನ್ನಲ್ಲೇ ಭದ್ರತಾ ಪಡೆಗೆ ಸಿಕ್ಕಿರುವಂತ ಮಾಹಿತಿ 3 ಉಗ್ರರು ಬಂದು ಒಳಗೆ ಸೇರ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲೇ ಕಾರ್ಯಾಚರಣೆಗಳು ಸಾಕಾಗ್ತಿದೆ.